ಸರ್ ನಾನು ನಮ್ದು ಕೇರ್ ಫ್ರಮ್ EPF ಆಫೀಸ್ಗೆ ತುಂಬಾ ಸಲ ಓಡಾಡಿದೆ. ಹ್ಮ್ ಆಮೇಲೆ ಇದ್ರಲ್ಲಿ ಇದೆಯಲ್ಲ MG ರೋಡ್ ಹತ್ರ ಯಾವ್ದೋ ಒಂದು ಹ್ಮ್ MG ರೋಡ್ ಅಲ್ಲಿಗ್ ಅಲ್ಲ ಬರಲ್ಲ. ಸರ್, ಮಲ್ಯ ಒಟ್ಟು ಮಲ್ಯ ಹಾಸ್ಪಿಟ್ಲು. ಹ್ಮ್ ಅದೇ ಕಂಠೀರವ ಯಾವ್ದು ಇದಿರುತ್ತಲ್ಲ ಸರ್, ಅದು ಇಂಡೋರ್ ಅಥ್ಲೆಟಿಕ್ಸ್ ಸ್ಟೇಡಿಯಂ ಹ್ಮ್ ಬ್ಯಾಕ್ ಸೈಡ್ ಸನ್ ಜೋಸೆಫ್ ಕಾಲೇಜ್ ಅದಿದೆಯಲ್ಲ ಆ ಅಲ್ಲಿ ರೋಡಲ್ಲಿ. PF ಆಫೀಸ್ಗೆ ಹೋಗಿದ್ರಾ? ಅಲ್ಲೂ ಹೋಗಿದ್ದೆ. ಹಾ, ಮೇನ್ ಏನಂದ್ರು ಬ್ರಾಂಚ್ PF ಅದೇ ಆಫೀಸ್ ಒಳಗ? ಅಲ್ಲೇನಂದ್ರೆ ಅದೇ ಹೇಳಿದ್ರು, ಸರ್ ನಿಮ್ಗೆ ಅಲ್ಲೇ ಬರುತ್ತೆ, ನೀವು ಅಲ್ಲೇ ಕನ್ಸಲ್ಟ್ ಮಾಡಿ ಹ್ಮ್ ಅಂತ ಅಲ್ಕೋದ್ರ. ಮತ್ತೆ ನಿಮ್ ಮ್ಯಾನೇಜರ್ ಕುತ್ಕೊಂತಾರಲ್ಲ ಇಲ್ಲಿ ಮೇಲೆ ಎಂಟ್ರೆನ್ಸ್ ಅಲ್ಲಿ ಟೋಕನ್ ನಂಬರ್ ಪಕ್ಕದಾಗನೆ, ಹ್ಮ್ ಅವ್ರ ಹತ್ರ ಹೋದೆ. ಹ್ಮ್ ಸರ್ ಹಿಂಗಿ ಸರ್ ಏನಂತ ಅಂತ. ಹ್ಮ್ ಅದಕ್ಕೆ ಅವ್ರು ಇದ್ಕೊಂಡು, ಇಲ್ಲ ಸರ್ ಇದು ನೋಡ್ತೀವಿ, ಚೆಕ್ ಮಾಡ್ಬೇಕು, ಅಲ್ಲಿ ನೋಡ್ಬೇಕು, ಇದ್ ಮಾಡ್ಬೇಕು, ಹೆಡ್ ಆಫೀಸ್ ಕಳ್ಸಿದ್ವಿ ಡೆಲ್ಲಿಗೆ, ಹ್ಮ್ ಚೆಕ್ ಮಾಡ್ತೀವಿ ಅಂತ ಹಿಂಗೆ ಕಾಲ ಕಳೆದ್ಬಿಟ್ರು. ಹ್ಮ್ 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 ಅದು PF ಆಫೀಸ್ ಬಿಟ್ಟು ಮತ್ತೆ ಬೇರೆ ಬೇರೆ PF ಇದು ಇಂಟರ್ನೆಟ್ ಸೆಂಟರ್ ಬೇರೆ ಬೇರೆ ಎಲ್ಲೇನೋ ಹೋಗಿದ್ರಾ, ಓಡಾಡಿದ್ರ? ಇಲ್ಲ ಸರ್, ಎಲ್ಲಿ ಓಡಾಡಿಲ್ಲ ಸರ್. ಹ್ಮ್ ಇಂಟರ್ನೆಟ್ ಅಲ್ಲಿ ಎಲ್ಲಿ ಸರ್, ಅವಾಗ ನನ್ಗೆ ಅಷ್ಟೊಂದು ಬಿಸಿ, ನನ್ ತುಂಬಾ ಬಿಸಿ ಆಗ್ಬಿಟ್ಟಿದೆ ಸರ್, ಫ್ರೀ ಇಲ್ಲ. ಈಗ UN ನಂಬರ್ ಬ್ಲಾಕ್ ಆಗಿದೆ ಅಂತ ಗೊತ್ತಾದ್ಮೇಲೆ ಎಷ್ಟು ವರ್ಷಗಳು ನೀವು ಕಷ್ಟಪಟ್ಟಿದ್ದ? ಸರ್ ಕನಿಷ್ಠ ಅಂದ್ರೂ 2 ವರ್ಷ ಬಿದ್ದಿದ್ದೀನಿ ಸರ್. 2 ವರ್ಷ ಇದನ್ನ ಅನ್ಬ್ಲಾಕ್ ಮಾಡಕ್ಕೆ ಅಲ್ಲಿ ಇಲ್ಲಿ ಕೇಳಕ್ಕೆ ಕಷ್ಟಪಟ್ರಿ. ಹೌದು ನನ್ ಕಡೆ ಕೊಟ್ಟು ಎಷ್ಟು ದಿವಸ ಆಯ್ತು? ಸರ್, ನಿಮ್ ಕಡೆ ಕೊಟ್ಟು ಅಮ್ಮಮ್ಮ ಅಂದ್ರೆ ಒಂದು 2 ರಿಂದ 3 ತಿಂಗಳಾಗಿರ್ಬೋದು ಸರ್. ನಾನ್ ಟೈಮ್ ಆಗತ್ತಂತ ಹೇಳಿದ್ನಲ್ಲ ಇದಕ್ಕೂ. ಅದೇ ನೀವ್ ಒಂದೇ ವರ್ಡ್ ಹೇಳ್ಬಿಟ್ರಲ್ಲ, ನೀವ್ ಕೊಟ್ಟಿದ್ದೀರಾ, ನನ್ನ ಮೇಲೆ ನಂಬಿಕೆ ಇಡಿ, ನಂಬಿಕೆ ಇದ್ರೆ ಕೊಡ್ರಿ, ಇಲ್ಲ ಕೊಡ್ಬೇಡ್ರಿ ಅನ್ಬಿಟ್ರಲ್ಲ, ಒಂದೇ ಮಾತು. ನನ್ನ ಡಿಸ್ಟರ್ಬ್ ಮಾಡ್ಬೇಡ್ರಿ, ಫೋನ್ ಮಾಡಿ ತಲೆ ತಿನ್ಬೇಡ್ರಿ. ಆಗಿದ ತಕ್ಷಣ ನಾನೇ ಹೇಳ್ತೀನಿ, ನಾನು ಯಾವಾಗ ಫೋನ್ ಮಾಡ್ತೀನಿ, ಏನ್ ಹೇಳ್ತೀನಿ, ಡೀಟೇಲ್ಸ್ ಅಷ್ಟೇ ಕೊಡ್ಬೇಕು ನೀವು ಅಂದ್ರಿ ನೀವು. ಸರಿ ಸರ್ ಅಂದೆ ನಾನು. ಅದಕ್ಕೆ ತಕ್ಕಂಗೆ ಕೆಲಸ ಆಗಿದೆ ಈಗ ನಿಮ್ದು. ಸರ್ ನಾನು ಹೇಳ್ತಾ ಇಲ್ಲ, ನಾನು ನಿಮ್ ಗುರುನಿ. ಓಕೆ ಸರ್, ಥ್ಯಾಂಕ್ ಯು. ಈ ನಿಮ್ ಪ್ರೀತಿ ವಿಶ್ವಾಸಕ್ಕೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ನಿಮ್ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಜನಕ್ಕೆ ಹೆಲ್ಪ್ ಕೆಲಸ ಆಗ್ಬೇಕು, ಮಾಡಿಕೊಡಕ್ ಪ್ರಯತ್ನ ಪಡ್ತಾನೆ ಇರ್ತೀನಿ. ಓಕೆ ಓಕೆ ಸರ್, ನಾನು ಸದಾ ನಿಮ್ ಕೈ ಜೋಡಿಸ್ತಾ ಇರ್ತೀನಿ ಸರ್. ನನ್ನ ಹತ್ರ ನನಗೆ ಯಾರನ್ನ ಗೊತ್ತಿರೋ ಈ ತರ ಅಂತ ಕೇಳಿದ್ರೆ ಫಸ್ಟ್ ರೆಫರೆನ್ಸ್ ಮಾಡೋದು ನಿಮ್ನೆ. ಓಕೆ, ಹಂಗೆ ನಿಮ್ ಒಂದು ಮಾತಿನೊಳಗೆ ಇನ್ನೊಬ್ರಿಗೆ ತಿಳಿಸ್ಬೇಕಂದ್ರೆ, ಈಗ ನನಗೆ ಕೆಲಸ ಕೊಡ್ಬೋದಾ, ಬೇರೆ ಜನ ನನ್ನ ನಂಬಿ ಕೊಡ್ಬೋದಾ, ನಿಮ್ಮ ಮನಸ್ಪೂರ್ವಕ ಮಾತು? ಸರ್ ಕೊಡ್ತಾರೆ ಸರ್, ಕೊಡ್ಬೇಕು. ಕೊಡ್ಬೇಕು. ನನ್ ರೆಫರ್ ಮಾಡ್ತೀರಿ ಬೇರೆ ಜನಗಳಿಗೆಲ್ಲ? ನಾನು ಇವಾಗ ಸ್ಟೇಟಸ್ ಹಾಕ್ತೀನಲ್ಲ. ಓಕೆ, ಥ್ಯಾಂಕ್ ಯು.